ಚಾಕೃದಷ್ಟೇ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಲ್ಲ? ಇವತ್ತು ಶನಿವಾರ, ಈಗ ಗಂಟೆ 8:15 ಆಗ್ತಾ ಬರ್ತಾ ಉಂಟು. ಹಾಗೆ ಇಲ್ಲಿ ಜೋರು ಗಾಳಿ ಬೀಸಿದ್ರೆ. ನಿನ್ನೆ ಮಳೆ ಬಂದ ಸಂಜೆ ನಾನು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ, ಆವಾಗ ಜೋರು ಮಳೆ ಬರ್ತಿತ್ತು. ಬಟ್ ಅದ ನಂತರ ಬರಲಿಲ್ಲ. ಬಟ್ ಈಗ ಜೋರು ಗಾಳಿ ಬರ್ತಾ ಉಂಟು. ಹಾಗೆಯೇ ಅಲ್ಲಿ ನೋಡ್ಬೋದು, ಅಲ್ಲಿ ಕಾಂತದೆಲ್ಲ ಗೊತ್ತಿಲ್ಲ, ಆಚೆ ಮೋಡ ಹೋಗ್ತಾ ಉಂಟು, ಚಂದದಲ್ಲಿ ಹೋಗ್ತಾ ಉಂಟು, ಗೊತ್ತಾಗೋದಿಲ್ಲ. ಬಟ್ ಗಾಳಿ ಒಟ್ಟರಾಸಿ ಉಂಟು, ವಿಪರೀತ ಗಾಳಿ ಉಂಟು. ಮೋಸ್ಟ್ಲಿ ಅದೇ ಗಾಳಿ, ಅದರಿಂದಾಗಿ ಇವತ್ತು ಶಾಲೆಗೆಲ್ಲ ರಜೆ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು ಎಷ್ಟು ಗಾಳಿ ಉಂಟು. ದೇವರಿ, ಬಟ್ಟೆಗಳೆಲ್ಲ ಹಾಕ್ತಂದು ಕ್ಲಿಪ್ ಹಾಕಿದ್ರೆ ಸೀದಾ ಹೋಗ್ಬೋದು. ಹಾಗೆ ಮಕ್ಕಳಿಗೆಲ್ಲ ರಜೆ, ಮಳೆಯ ಪ್ರಯುಕ್ತ. ಬಟ್ ಮಳೆ ನೋಡ್ಬೇಕಷ್ಟೇ, ಮತ್ತೆ ಬರೋದು, ಯಾಕಂದರೆ ಮೋಡ ಆಗಿದೆ. ಹಾಗೆ ಇವತ್ತು ಮಳೆ ಉಂಟು ಆಲ್ಮೋಸ್ಟ್. ಹಾಗೆ ನನಗೆ ಸ್ವಲ್ಪ ಕೆಲಸ ಉಂಟು, ಕೆಲವು ವೀಡಿಯೋ ಎಡಿಟ್ ಮಾಡಲಿಕ್ಕೆ ಉಂಟು, ಅದೆಲ್ಲ ಆಗಲಿಲ್ಲ. ಹಾಗೆ ಅದನ್ನು ಮಾಡಬೇಕಷ್ಟೇ. ಹಾಗೆಯೇ ಇನ್ನೇನಾದರೂ ವೀಡಿಯೋಸ್ ಇದ್ದರೆ ಮಳೆದು ಬಂದು ಅದು ಚಂದ ಶಾರ್ಟ್ಸ್ ತೆಗೆದು ಹಾಕೇನೆ. ಬಟ್ ಈಗ ಒಂದು ಏರೋಪ್ಲೇನ್ ಬರ್ತೇನೆ, ಅದನ್ನು ರಪ್ಪ ಶಾರ್ಟ್ ತೆಗೆದು ಬರ್ತೇನೆ. ಹಾಗೆಯೇ ಏರೋಪ್ಲೇನೆ ಹೋಯ್ತು. ಈಗ ಸ್ವಲ್ಪ ಹನಿ ಮಳೆ ಬರ್ತುಂಟು. ಹಾಗೆಯೇ ಇಲ್ಲಿ ರೂಮಲ್ಲಿ ಕತ್ತಲೆ ಆಗ್ತದೆ. ನಾನು ಯಾವತ್ತು ವೀಡಿಯೋ ಮಾಡುವಾಗ ಕತ್ತಲೆ ಇರ್ತದೆ. ಈಗ ಲೈಟ್ ಹಾಕಿದ್ದೇನೆ. ಹಾಗೆ ಗಾಳಿ ಬರ್ತುಂಟು, ಮಳೆ ಬರ್ತಿದೆ, ಒಂದು ಸ್ವಲ್ಪ ಚಂದ ಶಾರ್ಟ್ಸ್ ತೆಗಿಲಿಕ್ಕೆ ಆಗ್ತದೆ. ಬಟ್ ಈಗ ಜೋರು ಮಳೆ ಬರ್ತಿಲ್ಲ, ಸ್ವಲ್ಪ ಇಲ್ಲಿ ಕಾಣ್ಬೋದು, ಇಲ್ಲೆಲ್ಲ ಡಾಟ್ಸ್ ಉಂಟು. ಹಾಗೆಯೇ ಗಾಳಿ ಎಲ್ಲ ಬರ್ತುಂಟು. ಆ ಗಾಳಿಯೊಟ್ಟಿಗೆ ನೋಡುವ, ಮತ್ತೆ ವಿನಿ ಚಂದ ಶಾರ್ಟ್ಸ್ ತೆಗೆದು ಅದನ್ನು ಹಾಕ್ತೇನೆ. ಬಟ್ ನನಗೀಗ ವರ್ಕ್ ಉಂಟು, ನಾನು ವರ್ಕನ್ನೆಲ್ಲವೂ ಕಂಪ್ಲೀಟ್ ಮಾಡ್ತೇನೆ. ಹಾಗೆ ಒಂದು ಸೆಕೆಂಡ್. ಹಾಗೆ ಆಗ ಮಳೆ ಬರ್ತಿತ್ತಲ್ಲ, ಬಟ್ ಆ ಮಳೆ ಬರ್ತಿತ್ತು, ನಾನು ತೆಗಿಲಿಲ್ಲ ಅಷ್ಟೇ, ಗಾಳಿ ಬರ್ತಿತ್ತು. ಹಾಗೆ ಈಗ ಮಳೆ ಇಲ್ಲ, ಈಗ ಮೋಡಾಗಿದೆ. ಹಾಗೆಯೇ ಮೇಲೆ ಕೆಲಸ ಮಾಡಲಿಕ್ಕೆ ಉದಾಸೀನ ಆಗ್ತುಂಟು. ಇವತ್ತು ಅವರು ಅನ್ನ ಬರ್ತಾರೆ ಅಂತ ಹೇಳಿದ್ದಾರೆ. ಆ ಜನ ಇಲ್ಲಿದ್ದಾರೆ, ಅವರಿಗೆ ಗೊತ್ತು. ಒಂದು ಇದು ಸಹ ಆಗಲಿಲ್ಲ ಅಂತ. ಓ ದೇವರೇ, ಅದನ್ನು ಮಾಡಬೇಕಾಗ್ತದೆ. ನಾನು ಫಸ್ಟ್ ಆ ಕೆಲಸ ಮಾಡ್ತೇನೆ. ಎಂತಂದರೆ ಒಂದು ಫೈಲೆಲ್ಲ ಫುಲ್ಲಾಗಿದೆ, ಅದನ್ನೀಗ ಇನ್ನೊಂದಕ್ಕೆ ಶೇರ್ ಮಾಡಬೇಕು. ಇಲ್ಲದಿದ್ದರೆ ಅದು ಈ ವ್ಲಾಗ್ ಮಾಡಲಿಕ್ಕಾಗುತ್ತೆ. ಹಾಗೆ ನಾನು ಅದನ್ನೆಲ್ಲ ಮಾಡಿ ಆನಂತರ ಸಿಗ್ತೇನೆ. ಲಾಸ್ಟ್ ಕ್ಲಿಪ್ ಶೂಟ್ ಮಾಡಿದ್ದಿಲ್ಲ, ಅದಾದ ನಂತರ ಅಣ್ಣ ಬಂದಿದ್ದರು. ಹಾಗೆ ಎಂತ ಶೂಟ್ ಮಾಡಲಿಕ್ಕಾಗಲಿಲ್ಲ. ಅವರದ್ದೇ ಸಾಧಾರಣ 11:15 ಆಚೆ ಬಂದಿದ್ದಾರೆ. ಈಗ ಹೋದಷ್ಟೇ, ಈಗ ಗಂಟೆ 3:15 ಆಗ್ತಾ ಬಂತು. ಹಾಗೀಗ ಎಂತೆಲ್ಲ ಕೆಲಸ ಇತ್ತು, ಅದೆಲ್ಲ ಪೆಂಡಿಂಗಲ್ಲಿ ನಿಂತಿದೆ. ಹಾಗೀಗ ಅದನ್ನು ಮಾಡಿ ಆಗಬೇಕಷ್ಟೇ. ಹಾಗೀಗ ಬಂದೇನೆ, ಈಗ ರೂಮಿಗೆ ಬಂದು ಈಗ ಅದನ್ನು ಈಗ ಕೆಲವು ಎಡಿಟಿಂಗ್ ಇದರದ್ದು ಅಲ್ಲೆಲ್ಲ ಸ್ಟೋರೇಜ್ ಫುಲ್ ಆಗಿದೆ ಅಂತ. ಸೊ ಅದು ಮಾಡಲಿಕ್ಕೆ ಕೂತ್ಕೊಂಡವ ನಾನು, ಸ್ಟೋರೇಜ್ ಆಚೆ ಹಾಕಲಿಕ್ಕೆ. ಇವರು ಬಂದು ಅದಾದ ನಂತರ ಮತ್ತೆ ನಾನು ಮುಟ್ಲಿಕ್ಕೆ ಹೋಗಲಿಲ್ಲ. ಹಾಗೀಗ ಆ ಕೆಲಸ ಮಾಡಬೇಕು. ಹಾಗೆ ಅದೆಲ್ಲ ಆಗುವಾಗ ಆಗ್ತದೆ. ಫೈಲ್ ಆಚೀಚೆ ಮಾಡೋದೇ ಒಂದು ದೊಡ್ಡ ಕೆಲಸ. ಹಾಗೆ ನಾನು ಅದನ್ನೊಮ್ಮೆ ಮಾಡ್ತೇನೆ. ನನ್ನ ಊಟ ಸಹ ಸರಿ ಕಟ್ಟಿ ಗೊತ್ತಾಗಲಿಲ್ಲ ಮಾಡಿ. ಸೊ ಇದನ್ನೀಗ ಶೇರ್ ಮಾಡಬೇಕು. ಕಟ್ ಇಲ್ಲಿ ಪೇಸ್ಟ್ ಮಾಡಲಿಕ್ಕ ನಂದು ಅವಸ್ಥೆ 80 GB. ಇದು ಚಂದ. ಇದೀಗ ಇನ್ನು ಇಲ್ಲದಲ್ಲಿ ಫೈಲ್ ಶೇರ್ ಆಗ್ತುಂಟು. ಹಾಗೇನೆ ನನ್ನದು ಚಾರ್ಜ್ ಖಾಲಿ ಆಯಿತು ಅದರಲ್ಲಿ ಕ್ಯಾಮ್ರಾದಲ್ಲಿ. ಆಗಿ ಇದನ್ನು ಸೈಡ್ ಬೇಕು. ಹಾಗೆ ನಾನು ಮತ್ತೆ ಸಂಜೆನೆ ಸಿಗ್ತೇನೆ, ನೋಡುವ. ಮಳೆ ಬರ್ತುಂಟು, ಅದರದ್ದೆಲ್ಲ ಚಂದ ಶಾರ್ಟ್ಸ್ ತೆಗಿಬೋದು ಮತ್ತೆ. ಬಟ್ ಇದೀಗ ಈ ಕೆಲಸ ಆಗಲಿ. ಸೊ ಮತ್ತೆ ಸಿಗ್ತೇನೆ, ಮತ್ತೆ ಇದಾಗ್ತಾ ಇರಲಿ. ಹೊರಗೆ ಮಳೆ ಬರ್ತಾ ಉಂಟು. ನಾನಿದ್ದೇನು ಅಷ್ಟು ರೆಕಾರ್ಡ್ ಮಾಡಲಿಕ್ಕೆ ಹೋಗಲಿಲ್ಲ. ಅದೇ ಅರ್ಧ ಬಂದು ಲೇಟ್ ಆಯಿತು. ಹಾಗೆ ಇದು ಮತ್ತು ಇದು ಇಟ್ಟಿದ್ದೆ ಅಂತ ಟ್ರಾನ್ಸ್ಫರ್ ಆಗಲಿಕ್ಕೆ ಇಟ್ಟಿದ್ದೆ ಫೈಲ್ಸ್ ಎಲ್ಲ. ಸೊ ಹಾಗೆ ಟ್ರಾನ್ಸ್ಫರ್ ಆಗಿ ಈಗೆಲ್ಲ ಆಗಿದೆ. ಹಾಗೆ ಇನ್ನೂ ಬೇರೆದು ತೋರಿಸುವಂಥದ್ದು ಸಹ ಇಲ್ಲ. ಸೊ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಇಡ್ತಿದ್ದೇನೆ. ಸೊ ಇದಾಗಿತ್ತು ಇದು ಬ್ಲಾಗ್. ಇನ್ನು ನಾಳೆ ಸಿಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ.
ಸಪೋರ್ಟ್ ಮಾಡ್ತೀವಿ. ಸೊ ಸಿಗುವ ನಾಳೆ. ಅದನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್.